ಗೈಸ್ ನೋಡಿರಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ. ಗೈಸ್ ನೀವು ಕೂಡ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಗೈಸ್ ಕಲರ್ ಬ್ಲಾಸ್ಟ್ ಎಕ್ಸ್ಪೆರಿಮೆಂಟ್ ಕೇಳಿದ್ದೀರಾ? ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಈ ಎಕ್ಸ್ಪೆರಿಮೆಂಟಿಗೆ ನಿಮಗೆ ಬೇಕು ಫುಡ್ ಕಲರ್. ಸೊ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದ್ರೆ ಆರ್ಡ್ರ್ ಮಾಡ್ಬೋದು. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಲ್ಲ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಗೈಸ್ ಈ ಎಕ್ಸ್ಪೆರಿಮೆಂಟಿಗೆ ಮತ್ತೆ ಬೇಕು ಹಾಲು. ಗೈಸ್ ಈ ಎಕ್ಸ್ಪೆರಿಮೆಂಟಿಗೆ ಸ್ವಲ್ಪ ಸೋಪ್ ಆಯಿಲ್ ಬೇಕು. ಬಂದ್ರಿ ಸ್ಟಾರ್ಟ್ ಮಾಡೋಣ. ಫಸ್ಟು ತಟ್ಟೆಗೆ ಸ್ವಲ್ಪ ಹಾಲು ಹಾಕ್ರಿ. ಆಮೇಲೆ ಒಂದೊಂದೇ ಡ್ರಾಪ್ ಕಲರ್ಗಳನ್ನ ಹಾಕ್ರಿ. ಗೈಸ್ ನೀವೀಗ ಯಾವುದಾದ್ರೂ ಒಂದು ಕಡ್ಡಿನೋ ಪೆನ್ನೋ ಯೂಸ್ ಮಾಡಿಕೊಂಡು ಸ್ವಲ್ಪ ಸೋಪ್ ಆಯಿಲ್ ಹಚ್ಚಿರಿ ಅದಕ್ಕೆ. ಸೊ ಈಗ ಕಲ್ಲರ್ಗೆ ಟಚ್ ಮಾಡಿದ ಕೂಡಲೇ ನೋಡಿರಿ ಹಾಲು ಹೆಂಗೆ ಓಡೋಗುತ್ತೆ ಅಂತ. ನೋಡಿರಿ ಹೆಂಗೆ ಓಡ್ತಾ ಇದೆ. ನಾನು ಸೋಪ್ ಆಯಿಲ್ ಹಾಕಿದ ಕೂಡಲೇ ಓಡೋಕ್ಕೆ ಸ್ಟಾರ್ಟ್ ಆಯಿತು ಹಾಲು. ಈಗ ರೆಡ್ಗೆ ಟ್ರೈ ಮಾಡೋಣ. ಅಲ್ಲಿ ನೋಡಿರಿ ಬ್ಲೂ ಹೆಂಗೆ ಮೂವ್ ಆಗ್ತಾಯಿದೆ. ಗೈಸ್ ಈಗ ನಾವು ಎಲ್ಲೋಗೆ ಟ್ರೈ ಮಾಡೋಣ. ಎಲ್ಲನೂ ಓಡೋಕ್ಕೆ ಸ್ಟಾರ್ಟ್ ಮಾಡ್ತು. ಗೈಸ್ ನಾವೀಗ ಗ್ರೀನ್ ಟ್ರೈ ಮಾಡೋಣ. ಗ್ರೀನ್ ಯಾಕೋ ಓಡಂಗೆ ಕಾಣ್ತಾ ಇಲ್ಲ. ಗೈಸ್ ನಾವೀಗ ಬ್ಲ್ಯಾಕ್ ಟ್ರೈ ಮಾಡೋಣ. ಬ್ಲ್ಯಾಕ್ ಈಗ ಓಡೋಕ್ಕೆ ಸ್ಟಾರ್ಟ್ ಮಾಡ್ತು. ಬ್ಲ್ಯಾಕ್ ರಿಯಾಕ್ಷನ್ ನೋಡ್ರಿ, ಬ್ಲ್ಯಾಕು. ವಾವ್ ಗೈಸ್, ಬ್ಲ್ಯಾಕ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಗೈಸ್ ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಗೈಸ್ ನೋಡ್ರಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ. ಗೈಸ್ ನೀವು ಕೂಡ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಗೈಸ್ ನೋಡಿದ್ರಲ್ಲ ಹೇಗೆ ಹಾಲು ಒಂದೇ ಒಂದು ಡ್ರಾಪು
ಸೋಪ್ ಆಯಿಲ್ ಹಾಕಿದ್ದಕ್ಕೆ ಡ್ಯಾನ್ಸ್ ಆಡ್ತು ಅಂತ. ಗೈಸ್ ಈ ಕಲರ್ ಸ್ಪ್ರೆಡ್ ಆಗೋ ಕಾರಣ ಏನು ಗೊತ್ತಾ ಗೈಸ್, ಹಾಲಲ್ಲಿ ಫ್ಯಾಟ್ ಇರುತ್ತೆ. ನಾವು ಯಾವಾಗ ಸೋಪ್ ಹಾಕ್ತೀವಲ್ಲ ಆವಾಗ ಆ ಫ್ಯಾಟ್ ಪುಡಿ ಆಗುತ್ತೆ. ಸೊ ಆ ಪುಡಿ ಆಗಿದ್ದು ಹಂಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಗೈಸ್ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನು ನಾನು ಯಾವ್ಯಾವ ಕಲರ್ ಟ್ರೈ ಮಾಡಬೇಕು ಅಂತ ಹೇಳ್ರಿ. ಗೈಸ್ ಈ ವಿಡಿಯೋಗೆ ಏನಾದರೂ 100 ಲೈಕ್ಸ್ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ದೊಡ್ಡದಾಗಿ ಮಾಡೋಣ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿರಿ.